Hi, how are you students? This is Nagaraj HP, lecturer in accountancy, Vishwamarava PU College. In the previous class, we discussed about the meaning of accounting and process of accounting. In the process of accounting, we discussed about the economic events, identification of transactions, and process of transactions and communication of that transactions to the interested users, like that. As you all know that the accounting process is going to be have the series of steps. Okay, it is going to be start from the process of identification of transactions, from the point of identification of transactions, and it is going to be end to the preparations of financial statements. As you all know that the financial statement is going to be comprises of two statements, that is profit and loss statement and the balance sheet. Okay, the balance sheet is also going to be called as positional statement. Okay, so these are all the aspects we discussed in the earlier classes. In the process of accounting information, the each steps of the accounting process is going to be reveals the different informations which is going to be needed to the users. As you all know that the users is going to be categorized into two parts, that is internal users and the external users. Okay, so ಈ ಪ್ರತಿಯೊಂದು ಅಕೌಂಟಿಂಗ್ ಸ್ಟೆಪ್ಸಲ್ಲಿ ನಾವು ಮಾಡ್ತಕ್ಕಂಥ ಒಂದು ಪ್ರೊಸೀಜರಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ ತನಕ, ಅಂದರೆ ಒಂದು ಟ್ರಾನ್ಸಾಕ್ಷನ್ಸ್ ಅಂದರೆ ಏನು ಅಂತ ಐಡೆಂಟಿಫೈ ಮಾಡೋದ್ರಿಂದ ಹಿಡಿದು ಆ ಟ್ರಾನ್ಸಾಕ್ಷನ್ಸನ್ನು ಯೂಸ್ ಮಾಡಿಕೊಂಡು ಆ ಪ್ರೋಸೆಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡೋ ತನಕನೂ ನಮಗೆ ಪ್ರತಿ ಹಂತದಲ್ಲೂ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್ ಇರ್ತದೆ. ಆ ಎಲ್ಲ ಇನ್ಫಾರ್ಮೇಷನ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಡಿಫ್ರೆಂಟ್ ಪರ್ಸನಲ್ಸಿಗೆ ನಾವು ಅದನ್ನು ಕಮ್ಯುನಿಕೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ in this class we are going to be start a new concept, that is accounting as a source of information. In the accounting as a source of information, why the accounting we are going to be need for a source of information? Accounting ಇಂದ ನಮಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನಾವು ಹೇಗೆ ಬರುತ್ತೆ, ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋದಾದರೆ, ಅದರಲ್ಲಿ ಫಸ್ಟ್ to provide the information to making economic decisions. If the any business concern is going to be running the business, they need to take the decisions. Okay, if they are going to be making the any economic decisions, they need to have the information. ಅವ್ರು ಏನಾದರೂ ಎಕನಾಮಿಕ್ ಡಿಸಿಷನ್ಸನ್ನು ತಗೊತಾ ಇದ್ದಾರೆ ಅಂತ ಅಂದರೆ ಅವರಿಗೆ ಒಂದು ಇನ್ಫಾರ್ಮೇಷನ್ ಬೇಕೇ ಬೇಕು. Without information or without accounting information, they are not able to take any type of decisions in respect of their business. So ಅವರು ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಆಧಾರವಾಗಿ ಇಟ್ಕೊಂಡೆ ಅವರು ಯಾವುದೇ ಒಂದು ನಿರ್ಧಾರಗಳನ್ನು ಅವರು ತಗೊಳ್ಳಿಕ್ಕೆ ಬರುತ್ತೆ. ಅಕೌಂಟಿಂಗ್ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಯಾವುದೇ ರೀತಿ ಅವರು ಒಂದು ಬಿಸ್ನೆಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ.
ಸೊ ಯಾವ ಥರ ಎಕನಾಮಿಕ್ ಡಿಸಿಷನ್ಸನ್ನು ತಗೊಳ್ತಾರೆ, ನಾನು ಅರ್ಲಿಯರ್ ಕ್ಲಾಸಸಲ್ಲಿ ಹೇಳಿದ್ದೆ, ಡಿಸಿಷನ್ಸಲ್ಲಿ ಒಂದು ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಅಥವಾ ಮ್ಯಾನೇಜರಲ್ ಡಿಸಿಷನ್, ಶಟ್ ಡೌನ್ ಆರ್ ಕಂಟಿನ್ಯೂ ಆರ್ ಮೇಕ್ ಆರ್ ಬೈ ಅಂತ ಹೇಳಿದೆ. ಆ ಒಂದು ಡಿಸಿಷನ್ಸನ್ನು ನಾವೇನಂತ ಕರಿತೀವಿ, ಮ್ಯಾನೇಜರಲ್ ಡಿಸಿಷನ್ಸ್ ಅಥವಾ ಎಕನಾಮಿಕ್ ಡಿಸಿಷನ್ಸಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸರ್ಟೆನ್ ಅಮೌಂಟ್ ಆಫ್ ಫಂಡ್ಸ್ ಇರುತ್ತೆ, ಆ ಫಂಡ್ಸನ್ನು ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಮಾಡಬಾರ್ದು ಅಂತ ಯೋಚನೆ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ನಾವು ಯೋಚನೆ ಮಾಡಿದ್ರೆ ಅದರಿಂದ ಎಷ್ಟು ನಮಗೆ ರಿಟರ್ನ್ಸ್ ಬರುತ್ತೆ ಅಂತಲೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕಡಿಮೆ ರಿಟರ್ನ್ಸ್ ಬರುತ್ತೆ ಅಂದರೆ ನಾವು ಅದನ್ನು ಇನ್ವೆಸ್ಟ್ ಮಾಡ್ತೀವೋ, ಅಥವಾ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಂದರೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಈ ಥರ ನಾವೇನು ಮಾಡ್ತೀವಿ, ಒಂದು ರಿಟರ್ನ್ಸ್, ಇನ್ವೆಸ್ಟ್ಮೆಂಟ್ ಮತ್ತು ರಿಟರ್ನ್ಸ್ ಮೇಲೆ ನಾವು ಡಿಸಿಷನ್ಸನ್ನು ತಗೊಳ್ತಾ ಹೋಗ್ತೀವಿ. ಸೊ ಇದು ನಮಗೆ ಈ ಥರ ಡಿಸಿಷನ್ಸ್ನ ತೊಗೊಳ್ಲಿಕ್ಕೆ ನಮಗೆ ಹೆಲ್ಪ್ ಆಗೋದು ಏನು ಅಂದರೆ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ ಇದ್ದರೆ ನಾವು ಎಕನಾಮಿಕ್ ಡಿಸಿಷನ್ಸನ್ನು ತೊಗೊಳ್ಲಿಕ್ಕೆ ಸಾಧ್ಯ. ಸೆಕೆಂಡ್, it serves the users who rely on it. It serves users who depend on financial statements. ಯಾವುದೇ ಒಂದು ಯೂಸರ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗ್ಯಾರ ಅಂದರೆ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಇನ್ಫಾರ್ಮೇಷನನ್ನು ಆ ಯೂಸರಿಗೆ ಬಿಸ್ನೆಸ್ ಆಗಿದ್ದು ಅವರು ಪ್ರೊವೈಡ್ ಮಾಡ್ತಾರೆ. Every business concern need to serve the financial statements or need to give the financial statements to the different users who depend upon the financial statements. Say for example, ಇವಾಗ ಯಾರು ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಡಿಪೆಂಡ್ ಆಗಿರ್ತಾರೆ, ಯಾವ ಯೂಸರ್ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಡಿಪೆಂಡ್ ಆಗಿರ್ತಾರೆ ಅನ್ನೋದನ್ನು ನೋಡೋದಾದರೆ, ಸೆ ಫಾರ್ ಎಕ್ಸಾಂಪಲ್ ಇನ್ವೆಸ್ಟರ್ಸ್. ಇವಾಗ ಸ್ಟಾಕ್ ಎಕ್ಸ್ಚೇಂಜ್ ಇರುತ್ತೆ, ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಿಮ್ಮ ಕಂಪನಿ ಶೇರ್ಸ್ ಇರುತ್ತೆ. ಆ ಶೇರ್ಸಿನಲ್ಲಿ ಅವರೇನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ದೇ ಆರ್ ಗೋಯಿಂಗ್ ಟು ಬಿ ಎಕ್ಸ್ಪೆಕ್ಟಿಂಗ್ ದ ಡಿವಿಡೆಂಡ್. ಆ ಶೇರ್ ಹೋಲ್ಡರ್ಸು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಡಿವಿಡೆಂಡನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಡಿವಿಡೆಂಡ್ ಯಾರ ಮೇಲೆ ನಾವು ಕೊಡ್ತೀವಿ ಅಂದರೆ ಪ್ರಾಫಿಟ್. ನಿಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೋ ಆ ಪ್ರಾಫಿಟ್ಟಲ್ಲಿ ಒಂದು ಭಾಗನ ನಾವು ಡಿವಿಡೆಂಡ್ ಆಗಿ ಯಾರಿಗೆ ಕೊಡ್ತೀವಿ, ಶೇರ್ ಹೋಲ್ಡರ್ಸಿಗೆ ಕೊಡ್ತೀವಿ. ಓಕೆ, ಆ ಶೇರ್ ಹೋಲ್ಡರ್ಸು ಆ ಡಿವಿಡೆಂಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆ ಪ್ರಾಫಿಟ್ಟು ಕಂಪನಿಯ ಪಾಸ್ಟ್ ಇಯರ್ಸಲ್ಲಿ ಎಷ್ಟೆಷ್ಟಿದೆ ಅಂತ ನೋಡ್ತಾರೆ. ಸೊ ಪ್ರೀವಿಯಸ್ ಇಯರ್ ಪ್ರಾಫಿಟನ್ನು ಕಂಪೇರ್ ಮಾಡಿಬಿಟ್ಟೆ ಅವ್ರು ಏನು ಮಾಡ್ತಾರೆ, ಆ ಒಂದು ಶೇರ್ಸನ್ನು ಪರ್ಚೇಸ್ ಮಾಡಬೇಕು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಪ್ರಾಫಿಟ್ಟು ಜಾಸ್ತಿ ಇದ್ದಕ್ಕೆಲ್ಲ ಅವ್ರಿಗೆ ಡಿವಿಡೆಂಡು ಜಾಸ್ತಿ ಬರ್ತಾ ಹೋಗುತ್ತೆ. ಯಾವಾಗ ಅವರಿಗೆ ಪ್ರಾಫಿಟಬಿಲಿಟಿ ಕಡಿಮೆ ಇರುತ್ತೆ ಅಂತ ಗೊತ್ತಾಗುತ್ತೋ ಆವಾಗ ಅವ್ರೇನು ಅಂದ್ಕೊತಾರೆ, ಓಕೆ ಈ ಕಂಪ್ನಿ ಪ್ರಾಫಿಟೇ ಕಮ್ಮಿ ಇದೆಯಪ್ಪ, ಆವಾಗ ನಮಗೆ ಡಿವಿಡೆಂಡ್ ಕೊಡೋದು ನಾನು ಕಮ್ಮಿ ಸಿಗುತ್ತೆ. ಸೊ ಡಿವಿಡೆಂಡ್ ನನಗೆ ಕಮ್ಮಿ ಸಿಗುತ್ತೆ ಅಂದರೆ ನಾನು ಯಾಕೆ ಆ ಕಂಪನಿಯ ಶೇರ್ಸಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅವ್ರೇನು ಮಾಡ್ತಾರೆ, ಥಿಂಕ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರನೇ ಇಂಟ್ರೆಸ್ಟೆಡ್ ಯೂಸರ್ಸ್ ಅಂತ ಬಂದಾಗ ಯಾರು ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಡಿಪೆಂಡ್ ಆಗಿರ್ತಾರೆ ಅಂದರೆ, ಒಂದು ಎಕ್ಸಾಂಪಲ್ ನಾವು ನೋಡೋದಾದರೆ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಡಿವಿಡೆಂಡ್. ಆ ಡಿವಿಡೆಂಡ್ ಯಾರು ಸಿಗುತ್ತೆ, ಪ್ರಾಫಿಟ್. ನಮ್ಮ ಬಿಸ್ನೆಸ್ನ ಪ್ರಾಫಿಟ್ ಅಥವಾ ಲಾಸ್ ನಮಗೆ ಗೊತ್ತಾಗಬೇಕು ಅಂದರೆ ನಾವೇನು ಪ್ರಿಪೇರ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ವಾಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ನಮಗೆ ಯಾವ್ಯಾರು ಬರುತ್ತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ. ಸೊ ಆ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿ ಸರ್ವ್ ಮಾಡುತ್ತೆ ಯಾರಿಗೆ, ಯೂಸರ್ಸ್. ಓಕೆ, ಅಂಡ್ ನೆಕ್ಸ್ಟ್
Okay, the next one, third one point is to provide the information for predicting. Predict ಮಾಡ್ತಾ ಹೋಗ್ತೀವಿ ಅಂದರೆ ಮುಂದೆ ಏನಾಗ್ಬೋದು ಅಂತ. Predicting and evaluating timing. Timing and uncertainty of cash flow. Uncertainty ಅಂದರೆ ಮುಂದೆ ಏನಾಗುತ್ತೆ ಅನ್ನೋದು ನಿಮಗೇನಾದರೂ ಗೊತ್ತಿರುತ್ತೆ. We cannot predict the future aspect which is going to be happens for the business. ಇವಾಗ ನಿಮಗೆ ಮುಂದೆ ನೀವೇನು ಮಾಡ್ತೀರಾ ಅಂತ ನಿಮಗೆ ಗೊತ್ತಿದೆಯಾ? ನಾಳೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ನಾವು ಪ್ರಿಡಿಕ್ಟ್ ಮಾಡ್ಬೋದು, ಊಹೆ ಮಾಡ್ಕೋಬೋದು, ನಾಳೆ ಈ ಥರ ಆಗುತ್ತೆ ಆಗೋದಿಲ್ಲ. ಸೊ ನಮ್ಮ ಬಿಸ್ನೆಸ್ಸಲ್ಲಿ ಅನ್ಸರ್ಟನ್ ಈವೆಂಟ್ಸ್ ಬರ್ತಾವೆ. ಆ ಅನ್ಸರ್ಟನ್ ಈವೆಂಟ್ಸ್ ಬೇಸಿಸಲ್ಲಿ ನಮ್ಮ ಬಿಸ್ನೆಸ್ನ ಒಂದು ಕ್ಯಾಶ್ ಫ್ಲೋಸನ್ನು ನಾವೇನು ಮಾಡಬೇಕಾಗುತ್ತೆ, ಪ್ರಿಡಿಕ್ಟ್ ಮಾಡ್ಬೋದಾಗುತ್ತೆ. ಇವಾಗ ನಾನು ಸೇಲ್ಸ್ ಮಾಡ್ತೀನಪ್ಪ, ಅವನು ಕ್ರೆಡಿಟ್ ಬೇಸಿಸಲ್ಲಿ ಗೂಡ್ಸ್ನ ತೊಗೊಂಡೋಗಿರ್ತಾನೆ. ನಾವು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ ಅವ್ರು ದುಡ್ಡು ಕೊಡ್ತಾನೋ ಕೊಡೋದು ಅಂತ. ನಾವು ಕ್ರೆಡಿಟ್ ಬೇಸಿಸಲ್ಲಿ ಗೂಡ್ಸ್ನ ಸೇಲ್ ಮಾಡಿಬಿಟ್ಟಿದ್ದೀವಿ. ಇನ್ ಕೇಸ್ ನಮಗೆ ದುಡ್ಡು ಬಂದರೆ ಓಕೆ, ದುಡ್ಡು ಬರ್ದಲ್ಲೇ ಇದ್ದರೆ ಅದು ಏನಾಗುತ್ತೆ, ಅದು ಬ್ಯಾಡ್ ಡೆಟ್ಸ್ ಆಗುತ್ತೆ. What are the goods which is going to be sold to the debtors, customers on the credit basis? That debtors who gave the money to the business, that we are going to be called as good debts. Debtors ಇಂದ ಏನಾದರೂ ನಮಗೆ ಕ್ರೆಡಿಟ್ ಬೇಸಿಸ್ ಅಲ್ಲಿ ಗೂಡ್ಸ್ ನ ಸೆಲ್ ಆಗಿರೋದು ದುಡ್ಡು ಬಂದರೆ ಅದನ್ನ ನಾವೇನಂತ ಕರಿತೀವಿ, ಗುಡ್ ಡೆಟ್ಸ್ ಅಂತ ಕರಿತೀವಿ. ಇನ್ ಕೇಸ್ ಅದೇ ಡೇಟಾಸ್ ಇಂದ ನಮಗೆ ಏನಾದರೂ ದುಡ್ಡು ಬರ್ತಲೇ ಇದ್ದರೆ ಅದನ್ನ ನಾವೇನಂತ ಕರಿತೀವಿ, ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ. ಓಕೆ, ಇಫ್ ದ ಡೆಟರ್ಸ್ ಗಿವ್ ದ ಮನಿ ಟು ದ ಬಿಸ್ನೆಸ್, then it is treated as good debts. If the same debtors doesn't give the money to the business, then we are going to be called as bad debts. So ಇದು ದುಡ್ಡು ಕೊಡ್ತಾರೆ ಇರ್ಬೋದು, ಕೊಡ್ಬೋದು, ಅವೆರಡೂ ನಮಗೆ ಅನ್ಸರ್ಟನ್. ಓಕೆ, ಸೊ ಆ ಅನ್ಸರ್ಟನಿಟಿ ಮೇಲೆ ನಮ್ಮ ಬಿಸ್ನೆಸ್ನ ಕ್ಯಾಶ್ ಫ್ಲೋ ಇರುತ್ತೆ. ಕ್ಯಾಶ್ ಫ್ಲೋ ಅಂದರೆ ಒಂದು ಕ್ಯಾಶ್ ಇನ್ಫ್ಲೋ ಆಗಿರ್ಬೋದು, ಕ್ಯಾಶ್ ಔಟ್ಫ್ಲೋ ಆಗಿರ್ಬೋದು. ಇನ್ಫ್ಲೋ ಅಂದರೆ ನಮ್ಮ ಬಿಸ್ನೆಸ್ಗೆ ದುಡ್ಡು ಬರೋದು, ಔಟ್ಫ್ಲೋ ಅಂದರೆ ನಮ್ಮ ಬಿಸ್ನೆಸ್ಸಿಂದ ದುಡ್ಡು ಹೋಗೋದು. ಓಕೆ, ಸೊ ಈ ಕ್ಯಾಶ್ ಫ್ಲೋಸು ನಮಗೆ ಯಾವಾಗಲೂ ಏನಾಗುತ್ತೆ, ಅನ್ಸರ್ಟೈನ್ ಆಗಿದೆ. ಸೊ ಈ ಒಂದು ಅನ್ಸರ್ಟೈನ್ ಇನ್ಫಾರ್ಮೇಷನ್ಸನ್ನು, ಅನ್ಸರ್ಟೈನ್ ಕ್ಯಾಶ್ ಫ್ಲೋಸನ್ನು ನಾವು ಏನು ಮಾಡಬೇಕಾಗುತ್ತೆ, ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಯಾವ ಸಮಯದಲ್ಲಿ ವಿ ಹ್ಯಾವ್ ಟು ಮೇಕ್ ದ ಇವ್ಯಾಲ್ಯೂಯೇಟ್ ಆಫ್ ಟೈಮಿಂಗ್. ಯಾವ ಸಮಯದಲ್ಲಿ ನಮಗೆ ದುಡ್ಡು ಎಷ್ಟು ಬರಬೇಕಾಗುತ್ತೆ, ಯಾವ ಸಮಯದಲ್ಲಿ ನಮಗೆ ದುಡ್ಡು ನಾವು ಎಷ್ಟು ಕೊಡಬೇಕು, ನಮಗೆ ಯಾವ ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಈ ಥರ ನಾವೇನು ಮಾಡಬೇಕಾಗುತ್ತೆ, ಒಂದು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ನಮಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ನು ನಮಗೆ ಒಂದು ಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಥರ್ಡ್ ಒನ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ Okay, the next one is to provide the information for judgment management ability. ಅಂದರೆ ಯಾವುದೇ ಒಂದು ಬಿಸ್ನೆಸ್ನ ಒಂದು ಮ್ಯಾನೇಜ್ಮೆಂಟ್ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದರೆ ನಮಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಬೇಕು. ಯಾಕೆಂದರೆ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅನ್ನೋದ್ರ ಮೇಲೆ ಆ ಬಿಸ್ನೆಸ್ನ ಆಡಳಿತ ನಮಗೆ ನಿಂತಿರುತ್ತೆ. ಬಿಸ್ನೆಸ್ನ ಒಂದು ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು ಅಂದರೆ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಿರುತ್ತೆ. ಬಿಸ್ನೆಸ್ನ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದರೆ ಬಿಸ್ನೆಸ್ ಚೆನ್ನಾಗಿಲ್ಲ ಅಂತ. ಓಕೆ, ಸೊ ಬಿಸ್ನೆಸ್ಸು ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟು ಒಂದು ಇಂಟರ್ ರಿಲೇಟೆಡ್ ಆಸ್ಪೆಕ್ಟ್ ಆಗಿದೆ.
ಸೊ ಆ ಬಿಸ್ನೆಸ್ನ ಮ್ಯಾನೇಜ್ಮೆಂಟ್ನ ಒಂದು ಜಡ್ಜ್ಮೆಂಟ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಷನ್ನ ನಾವು ಯೂಸ್ ಮಾಡ್ತೀವಿ. ಯಾಕೆಂದರೆ ಆ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ನಾವು ಜಡ್ಜ್ಮೆಂಟ್ ಮಾಡಿದರೆ ನಮಗೇನು ಗೊತ್ತಾಗುತ್ತೆ, ಮತ್ತು ಅವರು ಎಷ್ಟು ಮಟ್ಟಿಗೆ ಅವರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ರಿಸೋರ್ಸಸ್ನ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಆ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಏನಕ್ಕೆ ಮಾಡ್ಕೋಬೇಕು ಅಂದರೆ, ಆ ಬಿಸ್ನೆಸ್ನ ಗೋಲ್ಸ್ ನಾವು ಅಚೀವ್ ಮಾಡಬೇಕು ಅಂದರೆ ಆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ನ ನಾವೇನು ಮಾಡೋಕ್ಕೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಬಿಸ್ನೆಸ್ ರಿಸೋರ್ಸಸ್ಸನ್ನು ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆ ಒಂದು ಬಿಸ್ನೆಸ್ನ ಒಂದು ಗೋಲ್ಸನ್ನು ನಾವು ರೀಚ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಇಫ್ ದೇ ಆರ್ ಗೋಯಿಂಗ್ ಟು ಬಿ ಯುಟಿಲೈಸಿಂಗ್ ದ ರಿಸೋರ್ಸಸ್ effectively and efficiently, then they are going to be meet the goals. If they are not going to be utilize the resources effectively and efficiently, they are going to be unable to reach their goals. So this is all about the sources of accounting information. ಸೊ ಈ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ ನಮಗೆ ಈ ಎಲ್ಲ ರೆಸ್ಪೆಕ್ಟಿವ್ ವ್ಯೂಸಲ್ಲಿ ನಮಗೆ ಯೂಸರ್ಸಿಗೆ ನಾವೇನು ಮಾಡಬೇಕಾಗುತ್ತೆ, ಆ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ the next one concept is branches of accounting. ನೋಡಿ, ಬ್ರಾಂಚಸ್ ಆಫ್ ಅಕೌಂಟಿಂಗ್ ಇನ್ ಬ್ರಾಂಚ್ ಅಂತ ನಾವು ನೋಡೋದಾದ್ರೆ, ಅಕೌಂಟಿಂಗ್ ಬ್ರಾಂಚಸ್ ಇಸ್ ಗೋಯಿಂಗ್ ಟು ಬಿ mainly categorized into 3 parts. That is first one, financial accounting. Second one, cost accounting. Third one, management accounting. Okay, the accounting is going to be classified into 3 parts, that is financial accounting, cost accounting and management accounting. This is the 3 main branches of accounting. Okay, and this 3 branches is going to be come for your next educational year or next level of education. ಅಂದರೆ ಈ 3 ಏನು ಫೈನಾನ್ಷಿಯಲ್ ಅಕೌಂಟಿಂಗ್ ಆಗಿರ್ಬೋದು, ಕಾಸ್ಟ್ ಅಕೌಂಟಿಂಗ್ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ಇದು ನಿಮ್ಮ ನೆಕ್ಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಅಂದರೆ ಗ್ರ್ಯಾಜುಯೇಷನ್ ಅಂತ ಬರುತ್ತಲ್ವ, ಡಿಗ್ರಿ ಓದ್ತಿರಲ್ವ, ಆ ಡಿಗ್ರಿಯಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ಮತ್ತು ಕಾಸ್ಟ್ ಅಕೌಂಟಿಂಗ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತಲೇ ಒಂದು ಸಬ್ಜೆಕ್ಟ್ ಇರುತ್ತೆ. ಓಕೆ, ಇವಾಗ ನೀವು ಪಿ ಯು ಅಲ್ಲಿ ಬೇಸಿಕ್ ಅಕೌಂಟ್ಸ್ ಅಂದರೆ ಏನು ಅಂತ ತಿಳ್ಕೊತೀರ. ಆ ಬೇಸಿಕ್ ಅಕೌಂಟ್ಸ್ನ ಒಂದು ಬೇಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ ಆಫ್ ಅಕೌಂಟಿಂಗ್ ಅಂತ ನಾವು ನೋಡೋದಾದರೆ, ಆ ಅಕೌಂಟಿಂಗಲ್ಲಿ 3 ಪಾರ್ಟ್ಸ್ ಬರುತ್ತೆ, 3 ಬ್ರಾಂಚಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಫೈನಾನ್ಷಿಯಲ್ ಅಕೌಂಟಿಂಗು, ಸೆಕೆಂಡ್ ಒನ್ ಕಾಸ್ಟ್ ಅಕೌಂಟಿಂಗು ಆ್ಯಂಡ್ ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಏನು ಅಂತ ನಾವು ನೋಡೋದಾದರೆ, financial accounting helps in
keeping a systematic record of financial reports in order to measure financial soundness of organism. Financial accounting helps in keeping a systematic record of financial reports. ಆ ಫೈನಾನ್ಷಿಯಲ್ ರಿಪೋರ್ಟ್ಸಲ್ಲಿ ಇರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ನಾವು ಯಾವ ಒಂದು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡಬೇಕು ಅನ್ನೋದನ್ನು ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ನಮಗೆ ಹೇಳ್ತೀವಿ. ಏಕೆಂದರೆ ವಿ ಆರ್ ಗೋಯಿಂಗ್ ಟು ಬಿ ಹ್ಯಾವ್ ದ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್. So those transactions is going to be recorded in the books of accounts, and those transaction is going to be neatly presented, okay, and prepared. Okay, ಅದನ್ನು ಕರೆಕ್ಟಾಗಿ ನಾವು ಪ್ರಿಪೇರ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಬೇಕು. ಆ ಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ನಾವು ಫೈನಾನ್ಷಿಯಲ್ ರಿಪೋರ್ಟ್ಸಲ್ಲಿ ಹೇಗಿರುತ್ತೆ ಆ ಫೈನಾನ್ಷಿಯಲ್ ರಿಪೋರ್ಟ್ಸಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ನಾವು ಕ್ಲಿಯರಾಗಿ ರೆಪ್ರೆಸೆಂಟ್ ಮಾಡಿದರೆ ಆವಾಗ ನಮಗೆ ನಮ್ಮ ಬಿಸ್ನೆಸ್ನ ಒಂದು ಫೈನಾನ್ಷಿಯಲ್ ಸೌಂಡ್ನೆಸ್ ನಮಗೆ ಗೊತ್ತಾಗುತ್ತೆ. ಆ ಬಿಸ್ನೆಸ್ನ ಫೈನಾನ್ಷಿಯಲ್ ಸೌಂಡ್ನೆಸ್ ನಮಗೆ ಗೊತ್ತಾಗಬೇಕು ಅಂದರೆ ಆ ಫೈನಾನ್ಷಿಯಲ್ ರಿಪೋರ್ಟ್ಸನ್ನ ನೋಡಿದರೆ ಸರ್, ಆ ಫೈನಾನ್ಷಿಯಲ್ ರಿಪೋರ್ಟ್ಸ್ನ ಬೇಸಿಸಲ್ಲೇ ನಾವು ಬಿಸ್ನೆಸ್ನ ಸೌಂಡ್ನೆಸ್ಸು ನಮಗೆ ಗೊತ್ತಾಗುತ್ತೆ. ಬಿಸ್ನೆಸ್ನ ಸೌಂಡ್ನೆಸ್ ಅಂದರೆ ಏನು ಅಂದರೆ ನಮ್ಮ ಬಿಸ್ನೆಸ್ಸು ಒಂದು ಫೈನಾನ್ಷಿಯಲಿ ನಮಗೆ ಪೂರ್ ಇದೆಯೋ ಅಥವಾ ರಿಚ್ ಇದೆಯೋ, ಅಂದರೆ ಹಣಕಾಸಿನ ಒಂದು ಲೆವೆಲಲ್ಲಿ ನಮ್ಮ ಬಿಸ್ನೆಸ್ಸು ಸಫಿಷಿಯನ್ಸಿ ಇದೆಯೋ ಡಿಫಿಷಿಯನ್ಸಿ ಇದೆಯೋ ಅನ್ನೋದು ನಮಗೆ ಗೊತ್ತಾಗಬೇಕು. ಅಥವಾ ನಮ್ಮ ಬಿಸ್ನೆಸ್ನ ಒಂದು ಅಸೆಟ್ಸ್ ಅಥವಾ ಲಯಬಿಲಿಟೀಸ್ ಪೊಸಿಷನ್ ಹೇಗಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ನಮಗೆ ಆ ಫೈನಾನ್ಷಿಯಲ್ ರಿಪೋರ್ಟ್ಸನ್ನು ನಾವು ನೋಡಬೇಕಾಗುತ್ತೆ. ಆ ಫೈನಾನ್ಷಿಯಲ್ ರಿಪೋರ್ಟ್ಸಲ್ಲೇ ನಮಗೆ ಫೈನಾನ್ಷಿಯಲ್ ಸೌಂಡ್ನೆಸ್ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಆ ಫೈನಾನ್ಷಿಯಲ್ ಸೌಂಡ್ನೆಸ್ನ ನಮಗೆ ಗೊತ್ತಾಗಬೇಕು ಅಂದರೆ ನಾವೇನು ಮಾಡಬೇಕು, ಫೈನಾನ್ಷಿಯಲ್ ಅಕೌಂಟಿಂಗ್ ನಾವು ನೋಡಬೇಕು. ಓಕೆ, ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಏನು? ಇಟ್ಸ್ ಸಿಂಪಲ್. Financial accounting, it is a branch of accounting where the financial transactions are going to be recorded in the books of accounts, and that transactions is going to be prepared by using the statements, and that statements is going to be reported to the interested users in order to know the in order to measure the financial soundness of the organization. Okay, and the next one is management accounting. Sorry, cost accounting.
Cost accounting, the second one, branch of accounting. Under that, it is a accounting helps the organization to analyze the expenditure which is going to be made for any product in respective of manufacturing a certain product, or if you are going to be a service sector, if you are going to be rendering a services to your clients, what is the cost incurred by you in respective of rendering the services. So this type of estimating the cost or estimating the expenditure which is going to be incurred by any organization in respective of manufacturing a product or manufacturing a product or rendering a services. Okay, that accounting we are going to be called as cost accounting. ಯಾವುದೇ ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂದರೆ ಆ ವಸ್ತುಗಳಿಗೆ ಎಷ್ಟು ಬೆಲೆ ಇರುತ್ತೆ, ಎಷ್ಟು ಬೆಲೆ ಅದು ನಮಗೆ ಖರ್ಚಾಗಲಿಕ್ಕೆ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಅಥವಾ ನಾವೇನಾದರೂ ಸರ್ವಿಸಸ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂದರೆ ಅದು ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೋಸ್ಕರನೇ ನಮಗೆ ಒಂದು ಕಾಸ್ಟ್ ಅಕೌಂಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಕಾಸ್ಟ್ ಅಕೌಂಟಿಂಗಲ್ಲಿ ನಾವೇನು ಮಾಡ್ಬೋದು, ಪ್ರತಿಯೊಂದು ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದನ್ನು ಎಷ್ಟು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೋಸ್ಕರನೇ ನಾವು ಕಾಸ್ಟ್ ಅಕೌಂಟಿಂಗನ್ನು ನಾವೇನು ಮಾಡ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. Okay. The management accounting, it is an accounting where it is going to be draws the information mainly from the cost accounting and the financial accounting. Okay. ಕಾಸ್ಟ್ ಅಕೌಂಟಿಂಗಿಂದ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗಿಂದ ಆ ಒಂದು ಇನ್ಫಾರ್ಮೇಷನನ್ನು ಏನು ಮಾಡುತ್ತೆ ತೊಗೊಳ್ತಾರೆ ಯಾರು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಮಾಡೋ ಉದ್ದೇಶ ಏನು ಅಂದರೆ ಮ್ಯಾನೇಜರಿಯಲ್ ಡಿಸಿಷನ್ಸನ್ನು ತೊಗೊಳ್ಲಿಕ್ಕೋಸ್ಕರನೇ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ನಾವು ಮಾಡ್ತೀವಿ. ಮ್ಯಾನೇಜರಿಯಲ್ ಡಿಸಿಷನ್ಸನ್ನು ತೊಗೋಬೇಕು ಅಂದರೆ ಯಾರು ತೊಗೋತಾರೆ? ಮ್ಯಾನೇಜ್ಮೆಂಟ್. ಓಕೆ,
the management who are the persons who look after the business affairs which is going to be happens in the day-to-day business operations. ಆ ಬಿಸ್ನೆಸ್ ಅಫೇರ್ಸನ್ನು ಎಲ್ಲರನ್ನೂ ನೋಡ್ಕೊತಕ್ಕಂಥ ವ್ಯಕ್ತಿಗಳು ಅಥವಾ ಬಿಸ್ನೆಸ್ ರನ್ ಮಾಡ್ತಕ್ಕಂಥ ವ್ಯಕ್ತಿಗಳು ಮ್ಯಾನೇಜ್ಮೆಂಟ್ ಅಂತ ಏನಿರುತ್ತೆ ಆ ಮ್ಯಾನೇಜ್ಮೆಂಟ್ ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕು. ಆ ನಿರ್ಧಾರಗಳನ್ನು ತಗೋಬೇಕು ಅಂದರೆ ಅವರು ಮೇನ್ ಆಗಿ ಏನು ಕಾನ್ಸಂಟ್ರೇಟ್ ಮಾಡ್ತಾರೆ, ಒಂದು ಕಾಸ್ಟ್ ಅಕೌಂಟಿಂಗು ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್. ಈ ಕಾಸ್ಟ್ ಅಕೌಂಟಿಂಗು ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಬಂದಿರತಕ್ಕಂಥ ಒಂದು ಇನ್ಫಾರ್ಮೇಷನ್ನ ಬೇಸ್ ಆಗಿಟ್ಕೊಂಡು ಅವರು ಏನು ಮಾಡ್ತಾರೆ, ಡಿಸಿಷನ್ಸನ್ನು ತಗೊಳ್ತಾ ಹೋಗ್ತಾರೆ. ಅದನ್ನು ನಾವು ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಅಂತ ಕರಿತೀವಿ. ಆ ಮ್ಯಾನೇಜ್ಮೆಂಟ್ ಡಿಸಿಷನ್ಸನ್ನು ಏನಕ್ಕೆ ತಗೊಳ್ತಾರೆ, ಫಾರ್ ಎಕ್ಸಾಂಪಲ್ ಸೇಲ್ಸ್ ಬಜೆಟ್, ಸೇಲ್ಸ್ ಫೋರ್ಕ್ಯಾಸ್ಟ್ ಮಾಡ್ತಾ ಹೋಗ್ತಾರೆ. ಸೇಲ್ಸ್ ಫೋರ್ಕ್ಯಾಸ್ಟ್ ಹೇಗೆ ಮಾಡ್ತಾರೆ ಅಂದರೆ, ಇವಾಗ ಬೇಸ್ ಸಿಂಪಲ್ ಎಕ್ಸಾಂಪಲ್ ಕಾಸ್ಟ್ ಅಕೌಂಟಿಂಗ್. ನಾನು ಆಗಲೇ ಇದೆ, ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎಷ್ಟೆಷ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೋಸ್ಕರ ನಮಗೆ ಅಕೌಂಟಿಂಗ್ ಇದೆ. ಅದು ಯಾವುದು, ಕಾಸ್ಟ್ ಅಕೌಂಟಿಂಗ್. ಓಕೆ, ಕಾಸ್ಟ್ ಅಕೌಂಟಿಂಗ್ ಇಲ್ಲ ಅಂದರೆ ನಿಮಗೆ ಯಾವುದೇ ಒಂದು ಪ್ರಾಡಕ್ಟ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು ನಿಮಗೆ ಗೊತ್ತಾಗುತ್ತೆ. ಸೊ ಆ ಕಾಸ್ಟ್ ಅಕೌಂಟಿಂಗಿನ ಬೇಸಿಸ್ ಆಗಿ ನಾವು ನೋಡೋದಾದರೆ ಯಾವುದೇ ಒಂದು ಪ್ರಾಡಕ್ಟನ್ನು ನಮಗೆ ಗೊತ್ತಿದೆ, ಅದ್ರ ಪ್ರೈಸ್ ಕಡಿಮೆ ಇದ್ದರೆ ಸೇಲ್ಸ್ ಯಾವತ್ತೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆದರೆ ಸೇಲ್ಸ್ ಯಾವಾಗಲೂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇವಾಗ ನೀವೇ ಏನಾದರೂ ಗೂಡ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ MRP ಕಡಿಮೆ ಇದ್ದರೆ ಪರ್ಚೇಸ್ ಮಾಡ್ತೀರಾ, ಜಾಸ್ತಿ ಇದ್ದರೆ ಪರ್ಚೇಸ್ ಮಾಡಿ, ಕಡಿಮೆ ಇದ್ದರೆ ಪರ್ಚೇಸ್ ಮಾಡಿ. ಯಾವಾಗಲೂ ನಮಗೆ ಪ್ರೈಸ್ ಕಡಿಮೆ ಇದ್ದಂಗಿಲ್ಲ, ಸೇಲ್ಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ ಸೇಲ್ಸನ್ನು ಅವರು ಬಜೆಟ್ ಮಾಡ್ತಾ ಇದ್ದಾರೆ, ಸೇಲ್ಸನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಅವರೆಲ್ಲರೂ ಡಿಸೈಡ್ ಮಾಡಿದ್ದಾರೆ. ಅವರು ಯಾವುದನ್ನ ಕಾನ್ಸಂಟ್ರೇಟ್ ಮಾಡಬೇಕು, ಕಾಸ್ಟ್ ಅಕೌಂಟಿಂಗನ್ನು ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಮಗೆ ಏನು ಗೊತ್ತಾಗುತ್ತೆ, ಸೇಲ್ಸ್ ಜಾಸ್ತಿ ಆದಾಗೆಲ್ಲ ನಮಗೆ ರೆವೆನ್ಯೂ ಜಾಸ್ತಿ ಬರುತ್ತೆ. ರೆವೆನ್ಯೂ ಜಾಸ್ತಿ ಆದಾಗೆಲ್ಲ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಪ್ರಾಫಿಟಬಿಲಿಟಿ ನಮಗೆ ಗೊತ್ತಾಗುತ್ತೆ. ಪ್ರಾಫಿಟಬಿಲಿಟಿ ನಾವು ಏನು ಮಾಡ್ತೀವಿ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫೈನಾನ್ಷಿಯಲ್ ಅಕೌಂಟಿಂಗಿಗೆ ನಮಗೆ ಸೇಲ್ಸಿಂದ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ಥರ ನಮಗೆ ಒಂದು ಸೇಲ್ಸ್ ಬಜೆಟನ್ನು ನಾವು ತಗೊಂಡ್ರೆ ಎಕ್ಸಾಂಪಲ್ ಒಂದು ಕಾಸ್ಟ್ ಅಕೌಂಟಿಂಗಿಗೂ ಬೇಕಾಗುತ್ತೆ ಮತ್ತು ಒಂದು ಫೈನಾನ್ಷಿಯಲ್ ಅಕೌಂಟಿಂಗೂ ಬೇಕಾಗುತ್ತೆ. ನೆಕ್ಸ್ಟ್ ಅಸೆಸಿಂಗ್ ದ ಪ್ರಾಫಿಟಬಿಲಿಟಿ. ನಮ್ಮ ಬಿಸ್ನೆಸ್ನ ಪ್ರಾಫಿಟಬಿಲಿಟಿ ಅಸೆಸ್ ಮಾಡಬೇಕಂದ್ರೆ ಏನು ಬೇಕು, ಫೈನಾನ್ಷಿಯಲ್ ಅಕೌಂಟಿಂಗ್ ಬೇಕು. ಸೊ ಆ ಬಿಸ್ನೆಸ್ನ ಪ್ರಾಫಿಟಬಿಲಿಟಿ ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ, ಮುಂದಿನ ವರ್ಷ ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಥವಾ ಡಿಸೈಡ್ ಮಾಡಲಿಕ್ಕೆ ನಮಗೆ ಏನು ಬೇಕು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬೇಕು. ಓಕೆ, ಸೊ ದಿಸ್ ಆರ್ ದ ಮೇನ್ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಓಕೆ, ಇವು ನಮಗೆ ಬಿಸ್ನೆಸ್ನ ನಮ್ಮ ಒಂದು ಅಕೌಂಟ್ಸ್ನ ಒಂದು ಬ್ರಾಂಚಸ್. ಓಕೆ, ಅಕೌಂಟ್ಸ್ನ ಬ್ರಾಂಚಸ್ ಅಂತ ನಾವು ಕೇಳೋದಾದರೆ 3 ಬ್ರಾಂಚಸ್ಸು ನಮಗೆ, ಒಂದು ಫೈನಾನ್ಷಿಯಲ್ ಅಕೌಂಟಿಂಗು, ಕಾಸ್ಟ್ ಅಕೌಂಟಿಂಗು ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗು. ಈ 3 ಬಿಟ್ಟು ಹೊಸ ಅಕೌಂಟಿಂಗ್ ಬ್ರಾಂಚಸ್ ಇದ್ದಾವೆ. ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಆಗಿರ್ಬೋದು, ಒಂದು ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಆಗಿರ್ಬೋದು. ಓಕೆ, ಮತ್ತು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಆದರೂ ಆಗಿರ್ಬೋದು. ಇವು ನಮಗೆ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ನ್ಯೂ ಅಕೌಂಟಿಂಗ್ ಬ್ರಾಂಚಸ್. ಬಟ್ ಟ್ರೆಡಿಷ್ನಲ್ ಅಕೌಂಟಿಂಗ್ ಬ್ರಾಂಚಸ್ ಅಂತ ಬಂದಾಗ 3. ಓಕೆ, ಟ್ರೆಡಿಷ್ನಲ್ ಬಿಟ್ಟು ಹೊಸದಾಗಿ ಅಂತ ಬಂದಾಗ ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಆಗಿರ್ಬೋದು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಆಗಿರ್ಬೋದು. ಓಕೆ, ಇವು ಅಡಿಷ್ನಲ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ today's class, that is accounting as a source of information and the branches of accounting. Thank you.